ಅಣ್ಣ, ಆಯುಧ ಪೂಜೆ ಜೋರಾ? ಮಾಡ್ಬೇಕಲ್ವಲ್ಲ, ಎಲ್ಲರೂ ಮಾಡ್ತಾರೆ, ನಾವು ಮಾಡಬೇಡ್ವಾ? ಏನೇನು ಪೂಜೆ ಮಾಡ್ತೀರಣ್ಣ? ಎಲ್ಲನೂ ಮಾಡೋದೇ ಕಣ್ಲ, ಬುಕ್ಕು, ಪೆನ್ನು, ಪೇಪರು, ಕಂಪ್ಯೂಟ್ರು, ಲ್ಯಾಪ್ಟಾಪು, ಗಾಡಿ, ಅಡುಗೆ ಮನೆ ಒಲೆ, ಟಿ ವಿ ಎಲ್ಲನೂ ಪೂಜೆ ಮಾಡೋದೇ. ಆಯುಧ ಪೂಜೆ ಅಂತಂದರೆ ಆಯುಧ ಪೂಜೆ ಮಾಡೋಕ್ಕಿಲ್ವೇ? ನೀವು ಎಲ್ಲನೂ ಮಾಡಿರೇ? ಲೋ ತಮ್ಮ, ನನಗೆ ಹೇಳ್ಕೊಡಕ್ಕೆ ಬರಬೇಡ ನೀನು. ನೋಡು, ಆಯುಧ ಪೂಜೆ ಅಂತಂದರೆ ಬರೀ ಆಯುಧ, ಶಸ್ತ್ರ, ಗನ್ನು, ಬಿಲ್ಲು, ಬಾಣ, ಕತ್ತಿ, ಗುರಾಣಿ ಮಾತ್ರನೇ ಅಲ್ಲ. ಜನ ಅವ್ರವ್ರ ವೃತ್ತಿಲಿ ಏನೇನು ಬಳಸ್ಕೊತಾರೋ ಅದು ಅವ್ರವ್ರು ಬಳಸ್ತಕ್ಕಂಥ ವಸ್ತುಗಳನ್ನೇ ಆಯುಧ ಅಂತ ಅನ್ನೋದು. ಈಗ ರೈತರ ಮನೇಲಿ ಗನ್ನು, ಇದು ಬಾಂಬು ಎಲ್ಲ ಪೂಜೆ ಮಾಡೋಕ್ಕದ, ನೇಗ್ಲು, ಗಾಡಿ ಎಲ್ಲ ಪೂಜೆ ಮಾಡ್ತಾರೆ. ಹಾಗೆ ಸಿಟಿ ಜನ ಬಂದರು, ಈಗ ಎತ್ತಿನ ಗಾಡಿ ಇಲ್ಲ, ಬೈಕು, ಕಾರು ಎಲ್ಲನೂ ಪೂಜೆ ಮಾಡ್ತಾರೆ. ಅದೇ ನಮ್ಮ ಮಹಾಭಾರತದ್ದು ಇದು ಲಿಂಕ್ ಅದಂತಲ್ಲ ಈ ಹಬ್ಬಕ್ಕೆ. ಅದೇ ಕಣಪ್ಪ, ಅಜ್ಞಾತವಾಸಕ್ಕೆ ಹೋಗಕ್ಕೆ ಮುಂಚೆ ಇವರು ಪಾಂಡವರು ಈ ಬನ್ನಿ ಮರದ ಮೇಲಕ್ಕೆ ಎಲ್ಲನೂ ಬಿಲ್ಲು, ಬಾಣ, ಅವ್ರದ್ದೆಲ್ಲ ಶಾಸ್ತ್ರಗಳನ್ನೂ ಕಟ್ಬಿಟ್ಟು ಒಳ್ಳೆ ಹೆಣಗಳ ಥರ ಕೂಡಿಸ್ಬಿಟ್ಟು ಅವಸ್ಬಿಟ್ಟು ವಿರಾಟ್ ರಾಜನ ಹತ್ರಕ್ಕೆ ಹೋಗಿ ಬಚ್ಚಿಟ್ಕೊಂಡಿದ್ರಲ್ಲ, ಅದು ಆಮೇಲೆ ಬಂದು ಬಿಚ್ಕೊಂಡು ಪೂಜೆ ಮಾಡ್ಕೊಂಡು ಯುದ್ಧ ಮಾಡ್ಕೊಂಡು ಗೆದ್ಕೊಂಡು ಏನೇನೋ ಮಾಡಿದ್ರು. ಹಂಗದೇ ಕತೆ. ಮತ್ತು ಇದೇ ಸೀಸನಲ್ಲಿ ಸರಸ್ವತಿ ಪೂಜೆನೂ ಮಾಡ್ತಾರೆ. ಗಣಪ, ಸರಸ್ವತಿ ಪೂಜೆ, ಲಕ್ಷ್ಮೀ ಪೂಜೆ, ಪಾರ್ವತಿ ಪೂಜೆ ಎಲ್ಲನೂ ಮಾಡ್ತಾರೆ. ಮಹಿಷಾಸುರನ ಕೊಂದುಬಿಟ್ಲು ದುರ್ಗಿ ಅಂತ ಅಂದ್ಬಿಟ್ಟು, ಚಾಮುಂಡಿ ಅಂತ ಅಂದ್ಬಿಟ್ಟು ಚಾಮುಂಡೇಶ್ವರಮ್ಮನ ಪೂಜೆನೂ ಮಾಡ್ತಾರೆ. ಎಲ್ಲ ಪೂಜೆನೂ ಮಾಡ್ತಾರೆ. ಅಣ್ಣ, ನೀನು ದೇವ್ರನ್ನ ನಂಬಕ್ಕಿಲ್ಲ ಅಂತೀಯ, ಪೂಜೆನೂ ಮಾಡ್ತೀಯ, ಹೆಂಗಣ್ಣ? ನಾನು ನಂಬಕ್ಕಿಲ್ಲ ಅಂತಲೂ ಹೇಳಲಿಲ್ಲ, ನಂಬ್ತೀನಿ ಅಂತಲೂ ಹೇಳಲಿಲ್ಲ. ಯಾರಿಗೆ ಗೊತ್ತು ದೇವ್ರು ಇದ್ದದೋ ಇಲ್ವೋ? ಒಟ್ಟಿನಲ್ಲಿ ಒಂದು ಶಕ್ತಿ ಇರ್ಬೋದು, ಇಲ್ದೇನೋ ಇರ್ಬೋದು. ಇದ್ರೂ ಇಲ್ಲದೆ ಇದ್ರೂ ದೇವರಾಗಲಿ ಒಂದು ಶಕ್ತಿ ಆಗಲಿ ಮನುಷ್ಯನಿಗೆ ಜೀವನಕ್ಕೆ ಒಂದು ಶಿಸ್ತು ಅನ್ನೋದು ಬೇಕು. ಆ ಶಿಸ್ತನ್ನು ತರ್ತಕ್ಕಂಥದ್ದೇ ಈ ಒಂದು ಪೂಜೆ. ಮಾಡಿ, ಎಲ್ಲರೂ ಪೂಜೆ ಮಾಡಿ, ಭಕ್ತಿಯಿಂದಲೇ ಮಾಡಿ. ಒಳ್ಳೆಯದಾಗಲಿ.